ಎಸ್ಸಿ ಎಸ್ಟಿ ವಸತಿ ನಿಲಯದ ಪಕ್ಕದಲ್ಲಿ ಹೊತ್ತಿಕೊಂಡ ಕಾಡ್ಗಿಚ್ಚು. ಸ್ಥಳಕ್ಕೆ ಬಾರದ ನಿಲಯ ಪಾಲಕರ ವಿರುದ್ಧ ಜನರ ಆಕ್ರೋಶ. ಎಸ್ ವೀಕ್ಷಕರ, ಪಾವಗಡ ತಾಲೂಕಿನಲ್ಲಿರುವ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಸತಿ ನಿಲಯಗಳ ಪಕ್ಕ ದಿಢೀರನೆ ಕಾಡ್ಗಿಚ್ಚು ಹೊತ್ತುಕೊಂಡಿದೆ. ನೋಡ್ತಲೇ ಬೆಂಕಿ ಆವರಿಸುತ್ತಲೇ ಹೋಗಿದೆ. ಆದರೆ ಕಟ್ಟಡದ ಪಕ್ಕದಲ್ಲಿ ಬೆಂಕಿ ಬಿದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ನಿಲಯದ ಪಾಲಕರು ಬಾರದ ಕಾರಣ ಅಧಿಕಾರಿಗಳ ವಿರುದ್ಧ ಜನರು ಮತ್ತು ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಹೌದು, ಪಾವಗಡ ತುಮಕೂರು ರಸ್ತೆ ಬಳಿ ಇತ್ತೀಚೆಗಷ್ಟೇ ಸುಮಾರು 25 ಕೋಟಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ವಸತಿ ನಿಲಯವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನ ಮಾಡಿ ಹೋಗಿದ್ರು. ಸುಮಾರು 100 ರಿಂದ 500 ವಿದ್ಯಾರ್ಥಿಗಳು ವಸತಿ ಹಾಸ್ಟೆಲ್ನಲ್ಲಿದ್ದಾರೆ. ಈ ಹಾಸ್ಟೆಲ್ನ ಸುತ್ತಲೂ ಬೆಟ್ಟಗುಡ್ಡ ಆವರಿಸಿದೆ. ಇದಕ್ಕೆ ಸರಿಯಾಗಿ ಕಾಂಪೌಂಡ್ ಇಲ್ಲದ ಕಾರಣ ಕಾಡು ಪ್ರಾಣಿಗಳು ಹಾಗೂ ಇತರೆ ಬೆಂಕಿ ಅವಘಡಗಳು ಸಂಭವಿಸುತ್ತಲೇ ಇರ್ತವೆ. ಆದರೆ ಅಧಿಕಾರಿಗಳು ಮಾತ್ರ ಅದ್ಯಾಕೋ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ನಗರದಲ್ಲಿ ತುಮಕೂರು ರಸ್ತೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಒಂದು ವಸತಿ ನಿಲಯಗಳೇನು ಮಾಡಿದ್ದಾರೆ ಇಲ್ಲಿ, ಇದು ಎಲ್ಲ ಒಂದು SC ಮಕ್ಕಳು ಮತ್ತು ST ಮಕ್ಕಳಿರೋ ಅಂಥ ಈ ಒಂದು ಹಾಸ್ಟೆಲ್ಲು ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅಷ್ಟೇ. ಆದರೆ ಈ ಬಿಲ್ಡಿಂಗ್ಸ್ ಒಂದು ಕಟ್ಟಿದ್ದಾರೆ, ಆದರೆ ಇಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ. ಯಾಕಂದರೆ ಇಲ್ಲಿ ಒಂದು ಏನು ಬೆಟ್ಟದ ತಪ್ಪಲಿನಲ್ಲಿರೋ ಅಂಥ ಈ ವಿದ್ಯಾರ್ಥಿ ನಿಲಯ, ಇಲ್ಲಿ ಪ್ರಾಣಿಗಳು ಕರಡಿ, ಚಿರತೆ, ಹಾವು ಪ್ರತಿಯೊಂದು ಇಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಮಕ್ಕಳಿಗೆ ತೊಂದರೆ ಆಗುತ್ತೆ. ಇಲ್ಲಿ ಮೂಲಭೂತ ಸೌಕರ್ಯ ಕಾಂಪೌಂಡು ನೀವು ಇಲ್ಲಿ ನೋಡ್ಬೋದು. ಆ ಕಾಂಪೌಂಡ್ ಏನಿದೆ ಅದಕ್ಕೆ ಬೇಲಿ ಇದೆ, ಬೇಲಿ ಎಲ್ಲ ಕಿತ್ತೋಗಿದೆ. ಈ ಒಂದು ಹಾಸ್ಟೆಲ್ ಬಗ್ಗೆ ಇವಾಗ ತಾನೇ ಅದು ಸಾಯಂಕಾಲ ಏನು ಬೆಂಕಿ ಹತ್ಕೊಂಡಿದೆ. ಆ ಬೆಂಕಿ ಹತ್ಕೊಂಡಿದ್ರೆ ಇಲ್ಲಿ ಯಾರೂ ಕೂಡ ನೋಡ್ಕೊಳಕ್ಕಾಗಿಲ್ಲ. ಇವಾಗ ವಾರ್ಡನ್ ಸರ್ ರಮೇಶ್ ಒಬ್ಬರು ಬಂದಿದ್ದಾರೆ. ಇನ್ನು ಇಲ್ಲಿ 5 ಹಾಸ್ಟೆಲ್ಸ್ ಇದ್ದಾರೆ. ಅವ್ರು ವಾರ್ಡನ್ ಯಾರೋ, ಇಲ್ಲಿ ವಾಚ್ಮ್ಯಾನ್ ಯಾರೋ ಒಬ್ಬರು ಗೊತ್ತಿಲ್ಲ. ಇದೆಲ್ಲ 5 ಬಿಲ್ಡಿಂಗುಗಳು ಸುಸಜ್ಜಿತವಾಗಿ ಸರ್ಕಾರ SC ST ಮಕ್ಕಳಿಗೆ ಅಂತೇಳಿ 25 ಕೋಟಿ ಖರ್ಚು ಮಾಡಿ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆದರೆ ಇಲ್ಲಿ ಏನು ಸಿಬ್ಬಂದಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸಾಯಂಕಾಲ ಬೆಂಕಿ ಎತ್ಕೊಂಡಿರೋದು ಯಾರೂ ನೋಡ್ಕೊಂಡೇ ಇಲ್ಲ. ಇನ್ನು ಬೃಹತ್ ಆಕಾರದ ವಸತಿ ನಿಲಯಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡ್ರೆ ಜನರೇಟರ್ ವ್ಯವಸ್ಥೆ ಇಲ್ಲ ಎಂದು ವಿದ್ಯಾರ್ಥಿಗಳು ಕೂಡ ಆರೋಪಿಸಿದ್ದಾರೆ. ಇನ್ನು ರಾತ್ರಿ ಪಾಳ್ಯದಲ್ಲಿ 5 ಬೃಹತ್ ವಸತಿ ನಿಲಯಗಳನ್ನು ನೋಡಿಕೊಳ್ಳಲು ಒಬ್ಬರನ್ನ ಮಾತ್ರ ನೇಮಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಿಲಯ ಪಾಲಕರು ಅಲ್ಲಿಯೇ ಇರುವಂತಹ ವ್ಯವಸ್ಥೆಯಾಗಬೇಕು. ಇನ್ನು ಪಟ್ಟಣದಿಂದ ಸುಮಾರು 3 ಕಿಲೋಮೀಟರ್ ವಸತಿ ನಿಲಯಗಳ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಪ್ರಮುಖ ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ಇದೆ. ವಸತಿ ನಿಲಯಗಳ ಮುಖ್ಯ ರಸ್ತೆಯ ಎದುರೇ ಇರುವ ಹಿನ್ನೆಲೆಯಲ್ಲಿ ಅದು ಅಪಘಾತಗಳ ತಾಣವಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಈ ಕಾರಣಕ್ಕೆ ಇಲ್ಲಿನ ರಸ್ತೆಗೆ ಹಂಸ ನಿರ್ಮಾಣ ಮಾಡಬೇಕು, ಜೊತೆಗೆ ವಿದ್ಯುತ್ ಕಂಬಗಳನ್ನ ಕೂಡ ನಿರ್ಮಿಸಬೇಕಾಗಿದೆ ಅನ್ನೋ ಕೂಗು ಕೇಳಿಬಂದಿದೆ. ಏನಿಲ್ಲಿ ಈ 5 ಹಾಸ್ಟೆಲ್ಸ್ ಇದೆ. ಏನಾದರೂ ಕರೆಂಟ್ ಹೋಯ್ತು ಅಂದರೆ ಇಲ್ಲಿ ಮಕ್ಕಳೆಲ್ಲರೂ ಕತ್ತಲಲ್ಲಿರಬೇಕಾಗುತ್ತೆ. ಇಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲ. ಹಾಗೂ ಈ 5 ಹಾಸ್ಟೆಲ್ಸ್ಗೆ ಒಬ್ಬರೇ ವಾಚ್ಮ್ಯಾನ್ ಇದ್ದಾರೆ. ಈ 5 ಜನ ಹಾಸ್ಟೆಲ್ಸಲ್ಲಿ ಸುಮಾರು ಅಂದರೆ 700 ರಿಂದ 800 ಜನ ಮಕ್ಕಳು, ಪರಿಶಿಷ್ಟ ಜಾತಿ ಮಕ್ಕಳುಗಳು ಇಲ್ಲಿ ಅವರು ಊರು ಬಿಟ್ಟು ಪಾವಗಡಕ್ಕೆ ಬಂದು ಓದ್ಕೊಳಕ್ಕೋಸ್ಕರ ಇಲ್ಲಿ ಬಂದಿರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ದಯವಿಟ್ಟು ಈ ಏನು ಸುಸಜ್ಜಿತವಾದ ಬಿಲ್ಡಿಂಗ್ ಇದೆ, ಇದಕ್ಕೆ ಜನರೇಟರ್ ವ್ಯವಸ್ಥೆ ಮಾಡಿಸ್ಬೇಕು. ಹಾಗೂ ಜಾಸ್ತಿ ಜನ ಸಿಬ್ಬಂದಿನ ನೇಮಕ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇನ್ನು SC ST ವಸತಿ ನಿಲಯಗಳ ಪಕ್ಕದಲ್ಲಿ ಕಾಡ್ಗಿಚ್ಚು ಸಂಭವಿಸಿತ್ತು. ಆದರೆ ಕಾಡ್ಗಿಚ್ಚು ಸಂಭವಿಸಿ 1 ಗಂಟೆಯಾದರೂ ನಿಲಯ ಪಾಲಕರು ಬಂದಿಲ್ಲ. ಇತ್ತ ನೋಡ್ತಿದ್ದಂತೆ ಮರ ಗಿಡಗಳು ದಗದಗನೆ ಹೊತ್ತಿ ಹುರಿದಿವೆ. ಎಷ್ಟೋ ಸಮಯ ಕಳೆದ ಮೇಲೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಅವಘಡಗಳು ಸಂಭವಿಸದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.